Hello guys, good morning. Welcome back to my daily vlog series and welcome back to my YouTube channel. I hope you guys are doing good. ಇವಾಗ ಎದ್ದಿದ್ದೀನಿ ಅಂದರೆ ಇವತ್ತು ತುಂಬ ಲೇಟಾಗಿ ಎದ್ದಿದ್ದೀನಿ 10:30 ಇವಾಗ ಟೈಮ್ ಆಲ್ಮೋಸ್ಟ್ 10:30 ಆಯಿತು. ಸೊ ಸಂಡೇ ಅಲ್ವಾ, ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಲೇಟಾಗಿ ಎದ್ದೆ. ನನ್ನ ವಾಯ್ಸ್ ಕೂಡ ಸರಿ ಇಲ್ಲ, ನನಗೆ ಹುಷಾರಿರಲಿಲ್ಲ, ಫುಲ್ ಕೋಲ್ಡ್ ಆಗಿದೆ, ಆಮೇಲೆ ಕಾಫ್ ಇದೆ. ಸೊ ವಾಯ್ಸ್ ಡಮಾರ್. ಸೊ ಪ್ಲೀಸ್ ಈ ವಿಡಿಯೋ ಫುಲ್ ಇದೇ ವಾಯ್ಸಲ್ಲೇ ಮಾಡ್ತೀನಿ, ಪ್ಲೀಸ್ ಬೇರ್ ವಿತ್ ಮೀ. ಆ್ಯಂಡ್ ಹಾಗೆ ನಾನು ತುಂಬ ಮನಸ್ಸಾಗೋಗಿತ್ತು ಯೂಟ್ಯೂಬ್ ವ್ಲಾಗ್ ಆಗಲಿ ಯೂಟ್ಯೂಬ್ ವೀಡಿಯೋಸ್ ಆಗಲಿ ಏನೂ ಮಾಡಿರಲಿಲ್ಲ, ಯಾಕಂದರೆ ತುಂಬ ಬ್ಯುಸಿ ಇದ್ದೆ. ಇವಾಗ ಮನೆ ಶಿಫ್ಟಿಂಗ್ ಇತ್ತು, ಅದಾದಮೇಲೆ ಲೈಕ್ ವಿ ವೆಂಟ್ ಟು ದ ಚೆನ್ನೈ ಟ್ರಿಪ್, ಆ ಕಾನ್ಫರೆನ್ಸ್ ಇತ್ತು, ಸೊ ಅದಕ್ಕೆ ಹೋಗಿದ್ವಿ. ಅದಾದಮೇಲೆ ಇದೇ ಥರ ಹಿಂಗೆ ಬ್ಯುಸಿನೇ ಆಗೋಗಿತ್ತು. ಸೊ ಐ ಥಾಟ್ ಇವತ್ತು ವಿಡಿಯೋ ಮಾಡೋಣ ಅಂತ. ಯಾ ಓಕೆ ಫೈನ್, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಈಗ ಜಸ್ಟ್ ಸ್ನಾನ ಮಾಡ್ಕೊಂಡ್ಬಂದೆ. ಸೊ ಇವಾಗ ಹೇರ್ ಸಿರಮ್ ಬಂದು ನಾನು ಯೂಸ್ ಮಾಡ್ತಿರೋದು ಲಾರಿಯಲ್ ಎಕ್ಸ್ಟ್ರಾರ್ಡಿನರಿ ಆಯಿಲ್. ಆ್ಯಂಡ್ ಇದು ನನ್ನ ಫೇವ್ರೆಟ್ ಸಿರಮ್ ಅಂತಲೇ ಹೇಳ್ಬೋದು. ನೋಡಿ ಇಷ್ಟೇ ಇರೋದು, ಅಷ್ಟು ಯೂಸ್ ಮಾಡಿದ್ದೀನಿ ನಾನು ಇದನ್ನು. ನೀವು ಕೂಡ ಇದನ್ನು ಟ್ರೈ ಮಾಡಿ. ಆ್ಯಕ್ಚುಲಿ ನಿಮ್ಮ ಹೇರ್ ಫುಲ್ ಸಾಫ್ಟ್ ಆಗುತ್ತೆ, ಇದನ್ನು ಟ್ರೈ ಮಾಡಿ. ಪ್ಲಮ್ದು ವೆನಿಲಾ ವೈಪ್ಸ್ ಅಂತ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಬಾಡಿ. ನನ್ನ ಲಿಪ್ಸ್ ಕೂಡ ಫುಲ್ ಇದಾಗಿದೆ, ಸೊ ಅದಕ್ಕೆ ನಾನು ಯೂಸ್ ಮಾಡ್ತಿರೋದು ಪ್ಲಮ್ದು ಕ್ಯಾಂಡಿ ಮೆಲ್ಸ್ ಅಂತ. ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇದು ಟಿಂಟೆಡ್. ಈಗ ಹೇರ್ ಡ್ರೈ ಮಾಡಬೇಕು, ಯಾಕಂದರೆ ಆಲ್ರೆಡಿ ಕೋಲ್ಡ್ ಇದೆ. ಸೊ ಹೇರ್ ವೆಟ್ಟಾಗಿದೆ, ಏನೋ ಕೋಲ್ಡ್ ಜಾಸ್ತಿ ಆಗುತ್ತೆ ಅಂತ. ಆ್ಯಂಡ್ ಇವತ್ತು ನಾನು ಅಂದ್ಕೊಂಡಿದ್ದೀನಿ ರೀಲ್ಸ್ ಮಾಡೋಣ ಇನ್ಸ್ಟಾಗ್ರಾಮ್ಗೆ. ತುಂಬ ದಿನವೇ ಅದು ಕೂಡ ಆಗಿತ್ತು, ರೀಲ್ಸ್ ಕೂಡ ಮಾಡಿದ್ದಿಲ್ಲ. ಸೊ ಇವತ್ತು ರೀಲ್ಸ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಜಸ್ಟ್ ಹೇರ್ ಡ್ರೈ ಮಾಡ್ಕೊಂಡು ಬಂದೆ. ಆ್ಯಂಡ್ ಏನಂತ ಅಂದರೆ, ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಲೈಕ್ ಯಾವ ಥರ ವಿಡಿಯೋ ಮಾಡಬೇಕು ಅಂತ. ಸೊ ಅವಾಗ ನಾನು ಇನ್ನೂ ಅದೇ ಥರ ಕಂಟೆಂಟ್ನ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ವ್ಲಾಗ್ ಆಲ್ಮೋಸ್ಟ್ ಲೈಕ್ ಸೆಲ್ಫ್ ಕೇರ್ ವ್ಲಾಗ್ ಥರನೇ ಇರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ಈಗ ಅದಾದಮೇಲೆ ಸೊ ಇದು ನೋಡಿ ನನ್ನ ನೇಲ್ಸ್ ಇದು ಹೆಂಗಿದೆ, ಇದು ಕಟ್ ಮಾಡಬೇಕು. ನೇಲ್ ಪಾಲಿಶ್ನ ರಿಮೂವ್ ಮಾಡಿ ಆಮೇಲೆ ರೈಟ್ ಹ್ಯಾಂಡ್ ನೇಲ್ಸ್ ಕಟ್ ಮಾಡ್ತೀನಿ. ಲೆಫ್ಟ್ ಹ್ಯಾಂಡ್ದು ಇಟ್ಸ್ ಫೈನ್. ಸೊ ಇದು ಹಿಂಗೆ ಬಿಡ್ತೀನಿ. ಇನ್ನೂ ನನ್ನ ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ವೋ ಪ್ಲೀಸ್ ಈಗಲೇ ಹೋಗಿ ಫಾಲೋ ಮಾಡಿ. ಆ್ಯಂಡ್ ಐ ನೋ ನನಗೆ ನಡುವೆ ಜಾಸ್ತಿ ಆ್ಯಕ್ಟಿವ್ ಆಗಿಲ್ಲ ಅಂತ. ಸೊ ಇವತ್ತಿಂದ ನಾನು ವ್ಲಾಗ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಆಗಲಿ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನನಗೆ. ಜಾಸ್ತಿ ಮಾತಾಡೋದು ಬೇಡ. ಸೊ ಏನೇನು ಮಾಡ್ತೀನಿ ಅಂತೆಲ್ಲ ಹೇಳ್ತೀನಿ. ಹೇರ್ ಸೆಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಹೇರ್ ಸೆರಮ್ ಹಾಕಿ, ನಾನು ಆಲ್ರೆಡಿ ಆಗಲೇ ಹೇರ್ ಸೆರಮ್ ಹಾಕಿರೋದ್ರಿಂದ ಈಗ ತಿರ್ಗಿ ಏನು ಹಾಕೋಕ್ಕೆ ಹೋಗಲ್ಲ. ನಾನು ಯೂಸ್ ಮಾಡ್ತಿರೋದು ಇದು ಹೇರ್ ಬ್ರಷ್ ಯೂಸ್ ಮಾಡ್ತಿರೋದು, ಹೇರ್ ಸ್ಟ್ರೈಟ್ನರ್ ಅಲ್ಲ, ಹೇರ್ ಬ್ರಷು. ನಂಗೆ ಇದರಲ್ಲಿ ಬೇಗ ಮಾಡ್ಕೋಬೋದು ಅಂತ ನಾನು ಯೂಶ್ವಲಾಗಿ ಇದೇ ಯೂಸ್ ಮಾಡೋದು. ಹೇರ್ ಸ್ಟ್ರೈಟ್ನರ್ ಬಂದು ಕರ್ಲ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ಳೋದು. ಹೇರ್ ಸ್ಟ್ರೈಟ್ನರ್ ಬಂದು ಜಾಸ್ತಿ ನಾನು ಹೇರ್ನ ಕರ್ಲ್ ಮಾಡ್ಕೊಳ್ಳುವಾಗ ಮಾತ್ರ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಯೂಶ್ವಲಾಗಿ ನಾನು ಇದೇ ಯೂಸ್ ಮಾಡೋದು. ಆ್ಯಂಡ್ ನನ್ನ ವಾಯ್ಸ್ ಪ್ಲೀಸ್ ಬೇರ್ ವಿತ್ ಮೈ ವಾಯ್ಸ್.
ನಿಜವಾಗೂ ಇದು ನನ್ನ ಫೇವ್ರೆಟ್ ಹೇರ್ ಬ್ರಷ್ ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ತುಂಬ ತುಂಬ ಚೆನ್ನಾಗಿದೆ ಹೇರ್ ಬ್ರಷ್. ಹೇರ್ ಸ್ಟ್ರೈಟ್ನಿಂಗ್ ಆಯಿತು. ಈಗ ಹೋಗಿ ರೀಲ್ದು ಪಾರ್ಟ್ 1 ಮಾಡ್ಕೊಬರ್ತೀನಿ. ನಾನು ಇವತ್ತು ಮಾಡ್ತಿರೋ ರೀಲ್ ಬಂದು ಟ್ರಾನ್ಸಿಷನ್ ರೀಲ್. ಸೊ ಹೋಗಿ ಪಾರ್ಟ್ 1 ಮುಗಿಸಿ ಬರ್ತೀನಿ. ಬಾಯ್. ಜಸ್ಟ್ ಲಂಚ್ ಮಾಡ್ಕೊಂಡು ಬಂದೆ ಆ್ಯಂಡ್ ಹೇರ್ ಕರ್ಲ್ ಕೂಡ ಮಾಡಿಕೊಂಡೆ. ಅದನ್ನು ನಾನು ವಿಡಿಯೋ ಶೂಟ್ ಮಾಡಿಲ್ಲ ಬಿಕಾಸ್ ಪ್ರೀವಿಯಸ್ ಬ್ಲಾಗಲ್ಲಿ ಅದೇ ಮಾಡಿದೆ ಅಲ್ವಾ, ಸೊ ಅದಕ್ಕೆ ಆ ವಿಡಿಯೋನ ಶೂಟ್ ಮಾಡಿಲ್ಲ. ಇವಾಗ ಸ್ವಲ್ಪ ರೆಡಿ ಆಗಬೇಕು ಸ್ವಲ್ಪ, ಅಂದರೆ ಜಾಸ್ತಿ ಏನು ರೆಡಿ ಆಗಲ್ಲ, ಜಸ್ಟ್ ಸಿಂಪಲಾಗಿ ರೆಡಿ ಆಗ್ತೀನಿ ವಿಡಿಯೋಗಲ್ವಾ, ಸೊ ಜಸ್ಟ್ ಸಿಂಪಲಾಗಿ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಫೌಂಡೇಶನ್ ಏನೂ ಅಪ್ಲೈ ಮಾಡಲ್ಲ, ಒಂದು ಕ್ರೀಮ್ ಹಾಕಿದ್ದೀನಿ. ಸೊ ಇದ್ರ ಮೇಲೆ ಇವಾಗ ಹಂಗೆ ರೆಡಿ ಆಗ್ತೀನಿ. ಇವಾಗ ಐಲೈನರ್ ಅಪ್ಲೈ ಮಾಡ್ತಾಯಿದ್ದೀನಿ ಆ್ಯಂಡ್ ಈಗ ಐಲೈನರ್ ಅಪ್ಲೈ ಮಾಡ್ತೀನಿ. ಇವಾಗ ಐಲೈನರ್ ಅಪ್ಲೈ ಮಾಡ್ತೀನಿ. ಇದು ಮೆಬಿಲಿಂದ ಐಲೈನರ್ ಅಪ್ಲೈ ಮಾಡಾಯಿತು. ಇವಾಗ ಮಸ್ಕರ ಹಾಕ್ತೀನಿ. ಇದು ಕೂಡ ಮಸ್ಕರ ಕೂಡ ಮೆಬಿಲಿಂದ ನಾನು ಯೂಸ್ ಮಾಡೋದು ಜಾಸ್ತಿ. ಇದು ಖಾಲಿ ಆಗ್ತಾ ಬಂತು ಇನ್ನೇನು. ಆ್ಯಂಡ್ ನೆಕ್ಸ್ಟ್ ಇದು ಜಸ್ಟ್ ಕಾಂಪ್ಯಾಕ್ಟ್ ಹಾಕೊತೀನಿ. ಆ್ಯಂಡ್ ಕಾಂಪ್ಯಾಕ್ಟ್ ಆದಮೇಲೆ ನಾನು ನನ್ನ ಫೇವ್ರೆಟ್ ಬ್ಲಷ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಪಿಕ್ಸಿ. ನಾನು ಎಲ್ಲ ಗೆಟ್ ರೆಡಿ ವಿತ್ ಮೀ ವ್ಲಾಗಲ್ಲೂ ನೀವು ನೋಡ್ಬೋದು. ಇದೇ ಬ್ಲಷ್ ನಾನು ಯೂಸ್ ಮಾಡೋದು. ಇದಂತೂ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಬ್ಲಷ್ನ ನಾನು ತುಂಬ ಜಾಸ್ತಿ ಅಪ್ಲೈ ಮಾಡ್ತೀನಿ. ಸ್ಟಿಕ್ ಥರ ಇದೆ ಬ್ಲಷ್ ಕೂಡ. ಇದು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಮುಗೀತು. ಆದಮೇಲೆ ಜಸ್ಟ್ ಇದನ್ನು ಮೇಕಪ್ ಆರ್ಟ್ ಆಯಿತು. ಈಗ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಂದು ಪಾರ್ಟ್ 2 ವಿಡಿಯೋ ಮಾಡಬೇಕು. ಪಾರ್ಟ್ 2 ವಿಡಿಯೋ ಮಾಡಾದ್ಮೇಲೆ ಸಿಗ್ತೀನಿ. ಬಾಯ್. ಸೆಕೆಂಡ್ ಪಾರ್ಟ್ ವಿಡಿಯೋ ಶೂಟ್ ಮಾಡಿ ಬಂದೆ ಆ್ಯಂಡ್ ಈಗ ಅಮ್ಮ ಹೇಳಿದ್ರು ಟೆಂಪಲ್ಗೆ ಹೋಗೋಣ ರೆಡಿ ಆಗು ಅಂತ. ಸೊ ಅದಕ್ಕೆ ಅವ್ನು ಕುರ್ತಾ ಹಾಕ್ಕೊಂಡೆ ಆ್ಯಂಡ್ ಆ ಟೆಂಪಲ್ಗೆ ಹೋಗಿ ಬಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ನನ್ನ ಪ್ರಕಾರ ನನ್ನ ಬ್ಲಾಗ್ ಅಪ್ಲೋಡ್ ಮಾಡೋಷ್ಟರಲ್ಲಿ ರೀಲ್ನ ಅಪ್ಲೋಡ್ ಮಾಡಿರ್ತೀನಿ. ಸೊ ಇನ್ನೂ ಯಾರ್ಯಾರು ನನ್ನ ವೀಡಿಯೋನ ಹೋಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿಲ್ವೋ ಈಗಲೇ ಹೋಗಿ ನೋಡಿ ಆ್ಯಂಡ್ ಕಮೆಂಟ್ ಮಾಡಿ. ಟೆಂಪಲಿಗೆ ರೀಚ್ ಆದ್ವಿ. ಈ ಟೆಂಪಲ್ ನೇಮ್ ಬಂದು ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್. ಇದಿರೋದು ಗಿರಿನಗರ್. ಈ ಟೆಂಪಲ್ ಒಂಥರ ನಿಜವಾಗೂ ತುಂಬ ಚೆನ್ನಾಗಿದೆ. ರೀಸೆಂಟಾಗಿ ರಿನೋವೇಟ್ ಆಗಿದೆ. ನೀವು ಕೂಡ ವಿಸಿಟ್ ಮಾಡಿ. ದರ್ಶನ ಎಲ್ಲ ಮುಗೀತು. ಟೆಂಪಲಿಂದ ಆಚೆ ಬಂದು ಪ್ರಸಾದ ತಿಂದು ಕೂತಿದ್ದೆ.
ಗೈಸ್ ಈಗ ಜಸ್ಟ್ ಮನೆಗೆ ಬಂದೆ ಆ್ಯಂಡ್ ಮನೆಗೆ ಬಂದು ಊಟ ಮಾಡಿ ಮೇಲೆ ಬಂದೆ. ಸೊ ಮೇಕಪ್ನೆಲ್ಲ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಿ ನೈಟ್ ಸ್ಕಿನ್ ಕೇರ್ ನಾನು ಏನೇನು ಮಾಡ್ಕೊತೀನಿ ಅಂತ ನಿಮಗೆ ಹೇಳ್ತೀನಿ. ನೋಡ್ತಿರ್ಬೋದು ನನ್ನ ರೂಮ್ನ ನಾನು ಹೇಗೆ ಮಿನಿಮಲ್ ಆಗಿ ಲೈಕ್ ಡೆಕೋರ್ ಮಾಡಿದ್ದೀನಿ ಅಂತ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್. ಸೊ ಸ್ಕಿನ್ ಕೇರ್ ಮಾಡುವಾಗ ಈ ಥರ ಲೈಕ್ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ ಈ ಥರ ಮಾಡಿಕೊಂಡ್ರೆ. ಈಗ ಜಸ್ಟ್ ಫೇಸ್ ವಾಶ್ ಮಾಡಿದೆ. ಫೇಸ್ ವಾಶ್ ಎಲ್ಲ ಉಂಟು. ಇವಾಗ ನೈಟ್ ಸ್ಕಿನ್ ಕೇರ್ ಮಾಡೋಣ. ನನ್ನ ನೈಟ್ ಸ್ಕಿನ್ ಕೇರ್ ರೊಟೀನ್ ಏನಿಲ್ಲ, ಜಸ್ಟ್ ಸಿಂಪಲ್ ಇರುತ್ತೆ. ಫಸ್ಟು ನಾನು ಟೋನರ್ ಹಾಕ್ತೀನಿ, ಅದಾದಮೇಲೆ ಸೆರಮ್ ಆದಮೇಲೆ ಮಾಯ್ಶ್ಚರೈಸರ್ ಆದಮೇಲೆ ಅಂಡರ್ ಐ ಕ್ರೀಮ್ ಹಾಕ್ತೀನಿ ಅಷ್ಟೇ. ಅಂದರೆ ತುಂಬ ಸೆರಮ್ಸ್ ಎಲ್ಲ ಯೂಸ್ ಮಾಡೋಲ್ಲ, ನಾನು ಒಂದೇ ಸೆರಮ್ ಯೂಸ್ ಮಾಡೋದು. ಆ್ಯಂಡ್ ಮಾರ್ನಿಂಗ್ ನಾನು ಯಾವತ್ತೂ ಸ್ಕಿನ್ ಕೇರ್ ಮಾಡಲ್ಲ, ಬರೀ ನೈಟ್ ಮಾತ್ರ ಸ್ಕಿನ್ ಕೇರ್ ಮಾಡಿ ಮಲ್ಕೊತೀನಿ ಅಷ್ಟೇ. ಟೋನರ್ಗೆ ನಾನು ಯೂಸ್ ಮಾಡ್ತಿರೋದು ಪ್ಲಮ್ದು ಇದು ರೈಸ್ ವಾಟರ್ ಇರುತ್ತೆ. ಸೊ ರೈಸ್ ವಾಟರ್ ಆ್ಯಕ್ಚುಲಿ ತುಂಬ ಒಳ್ಳೆಯದು. ನೀವೇನೇ ಪ್ರಾಡಕ್ಟ್ ಅಪ್ಲೈ ಮಾಡಿದ್ರು ನೆಕ್ಗೆ ಅಪ್ಲೈ ಮಾಡಬೇಕು. ಸ್ಟ್ಯಾಪ್ ಮಾಡ್ಕೊತೀನಿ ನಾನು. ಪ್ರಾಡಕ್ಟ್ ಅಪ್ಲೈ ಮಾಡಿ ಇನ್ನೊಂದು ಪ್ರಾಡಕ್ಟ್ ಹೋಗೋಕ್ಕೂ ಮುಂಚೆ ಜಸ್ಟ್ ಫ್ಯೂ ಸೆಕೆಂಡ್ಸ್ ಗ್ಯಾಪ್ ಕೊಡಿ, ಸೊ ದಟ್ ಒಂದು ಪ್ರಾಡಕ್ಟು ನೀಟಾಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ ಒಳಗೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೆರಮ್ ಅಪ್ಲೈ ಮಾಡ್ತೀನಿ. ಇದು ಕೂಡ ಪ್ಲಮ್ದೆ. ಆ್ಯಂಡ್ ನಾನೀಗ ಒಂದೇ ಸೆರಮ್ ಯೂಸ್ ಮಾಡೋದು, ಯಾವುದೂ ಯೂಸ್ ಮಾಡಲ್ಲ. ಜಸ್ಟ್ ಅಪ್ಲೈ ಮಾಡೋದಲ್ಲ, ಈಗ ಜಸ್ಟ್ ಟ್ಯಾಪ್ ಮಾಡ್ಕೊಳ್ಳಿ. ಅಂಡರ್ ಐಸ್ಗೂ ಕೂಡ ಅಪ್ಲೈ ಮಾಡಿ. ನೆಕ್ಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸರ್. ಸೊ ನೀವೇನೇನು ಅಪ್ಲೈ ಮಾಡಿದ್ದು ಆ ಥರ ಜಸ್ಟ್ ಲಾಕ್ ಆಗೋಕ್ಕೆ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು ನೈಟು. ನಾನು ಯೂಸ್ ಮಾಡ್ತಿರೋದು ನ್ಯೂಟ್ರೋಜಿನಾ ಹೈಡ್ರೋ ಬೂಸ್ಟ್ ಮಾಯ್ಶ್ಚರೈಸರ್, ವಾಟರ್ ಜೆಲ್ ಬೇಸ್ಡ್ ಇದು. ಸ್ವಲ್ಪ ತೊಗೊಂಡು ಹಿಂಗೆ ಅಪ್ಲೈ, ಇದೊಂದು ಚೂರು ಅಪ್ಲೈ ಮಾಡಿದ್ರೆ ಸಾಕು, ಫುಲ್ ಫೇಸ್ಗೆ ಅಪ್ಲೈ ಮಾಡ್ಬೋದು ನೀವು. ಆ್ಯಂಡ್ ಇದು ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್. ನೀವು ಒಂದೇ ಮಾಯ್ಶ್ಚರೈಸರ್ ಯೂಸ್ ಮಾಡೋದು, ನೀವು ಯಾವುದೂ ಯೂಸ್ ಮಾಡಲ್ಲ. ಆ್ಯಂಡ್ ಈ ಮಾಯ್ಶ್ಚರೈಸರ್ ನನಗೆ ತುಂಬ ಇಷ್ಟ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಐ ಕ್ರೀಮ್, ಅಂಡರ್ ಐ ಕ್ರೀಮ್, ಡಾರ್ಕ್ ಸರ್ಕಲ್ಸ್ಗೆ ಇದು ಅಪ್ಲೈ ಮಾಡಿ. ಆ್ಯಂಡ್ ಈ ಐ ಕ್ರೀಮ್ ತುಂಬಾ ಚೆನ್ನಾಗಿದೆ. ಯಾರ್ಯಾರಿಗೆ ಈ ವಿಡಿಯೋ ನೋಡ್ತಿರೋರಿಗೆ ನಾನು ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನೋ ಅದ್ರದ್ದು ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ಸ್ವಲ್ಪ ತೊಗೊಂಡು ಹಿಂಗೆ ಅಂಡರ್ ಐ ಅಪ್ಲೈ ಮಾಡಿ, ಹಂಗೆ ಅಪ್ಲೈ ಮಾಡಿಬಿಟ್ಬಿಡಿ, ಮಸಾಜ್ ಮಾಡ್ಕೊಳ್ಳಿ ಜಸ್ಟ್ ಫ್ಯೂ ಸೆಕೆಂಡ್ಸ್. ಲಾಸ್ಟ್ ಟೈಪ್ ಲಿಪ್ ಬಾಮ್. ಇಷ್ಟೇ ನನ್ನ ನೈಟ್ ಸ್ಕಿನ್ ಕೇರ್ ರೊಟೀನ್. ಇನ್ನೇನು ಬ್ಲಾಗ್ ಎಂಡಿಗೆ ಬಂದ್ವಿ. ಈಗ ಆಲ್ರೆಡಿ ಟೈಮ್ 10 o'clock ಆಯಿತು. ಸೊ ಇನ್ನೇನು ಈಗ ಹೋಗಿ ಮಲ್ಕೊಳ್ಳೋದಷ್ಟೇ. That's it for today's video. I hope you guys enjoyed and liked this video. ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ. ನನ್ನ ನೈಟ್ ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ಹೇಳಿದ್ದೀನಿ. ಸೊ ಯಾವುದಾದ್ರೂ ಪ್ರಾಡಕ್ಟ್ಸ್ ನಿಮಗೂ ಬೇಕಂದರೆ, ನೀವು ಟ್ರೈ ಮಾಡಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಆ ಪ್ರಾಡಕ್ಟ್ ಲಿಂಕ್ನ ಅಪ್ಲೋಡ್ ಮಾಡ್ತೀನಿ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಾನು ಏನೇ ವ್ಲಾಗ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಗುಡ್ ನೈಟ್.